ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಏನು ಇವತ್ತಿನ ಒಂದು ಚರ್ಚೆಯ ಚೌಕಟ್ಟು ನೋಡ್ಕೊಂಡು ಬರೋಣ ಬನ್ನಿ. ಉತ್ತರ ಕರ್ನಾಟಕದಲ್ಲಿ ದ್ವೇಷದ ರಾಜಕಾರಣ, ಮಾತುಗಳ ಮೇಲೆ ಹಿಡಿತವಿರದ ರಾಜಕಾರಣಿಗಳು, ದ್ವೇಷದ ರಾಜಕೀಯಕ್ಕೆ ಬೀಜ ಬಿತ್ತಿದವರು ಯಾರು? ಜಾರಕಿಹೊಳಿ ವರ್ಸಸ್ ಸವದಿ. ನಿಜಕ್ಕೂ ಲಕ್ಷ್ಮಣ್ ಸವದಿ ಅವರಿಗೆ ಗದ್ದುಗೆ ಹುಚ್ಚ? ಪಟ್ಟದ ಹಿಂದೆ ಓಡುತ್ತಾರ ಸವದಿ? ಸವದಿ ಬೆನ್ನು ಹತ್ತಿ ಹಾಳಾದ ಕತ್ತಿ. ರಮೇಶ್ ಜಾರಕಿಹೊಳಿಯವರ ಮಾತಿಗೆ ಬೆಲೆ ಇಲ್ವಾ ಜಾರಕಿಹೊಳಿ ಕುಟುಂಬದಲ್ಲಿ? ಕತ್ತಿಗೆ ಮಸ್ಕ ಹೊಡಿತಿದ್ದಾರ ಜಾರಕಿಹೊಳಿ ಬ್ರದರ್ಸ್. ನೋಡೋದಲ್ಲ ವೀಕ್ಷಕರೇ, ಇವತ್ತಿನ ಒಂದು ಚೌಕಟ್ಟಿನ ವಿಷಯ ಏನು ಅಂತ ನಿಮ್ಗೆ ಗುರ್ತಾಯ್ತು. ಇವತ್ತಿನ ಚರ್ಚೆಯ ಚೌಕಟ್ಟು ಕೂಡ ನಿರ್ಣಯ ಆಗಿದೆ. ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಸ್ ವೆಲ್ ಆಸ್ CEO ಆಫ್ ಅವರ್ ಚಾನಲ್ ಮಲ್ಲಪ್ಪ ಜೋತಾವರ್ ಸಾಹೇಬ್ರು ಬಂದಿದ್ದಾರೆ. ಸರ್, ಸ್ವಾಗತ ತಮಗೆ ಇವತ್ತಿನ ಒಂದು ಶೋಗೆ. ಸರ್, ಮೊದಲೇದಾಗಿ ಏನಪ್ಪಾ ಅಂತಂತಂದ್ರೆ, ಉತ್ತರ ಕರ್ನಾಟಕದಲ್ಲಿ ದ್ವೇಷದ ರಾಜಕಾರಣ, ರಾಜಕೀಯ, ಇದಕ್ಕೇನಂತೀರಾ? ದ್ವೇಷ ಇಲ್ಲಂದ್ರೆ ಅನ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ದ್ವೇಷ ಇರಬಾರ್ದು ನಾನು ಬಯಸ್ತಾ ಇದ್ದೀವಿ. ಅದು ದುರಂತ ಏನಪ್ಪ ಅಂತಂದ್ರೆ, ಇಲ್ಲ ದ್ವೇಷ ಎಂಟ್ರಿ ಆಗಲಿಕ್ಕದ. ಮೋಸ್ಟ್ಲಿ ಇದು ದೇಶ ತುಂಬ ಎಂಟ್ರಿ ಆಗಲಿಕ್ಕೆ. ಬರೀ ಈಗ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಎಲ್ಲ ಕಡೆಗೂ ದ್ವೇಷ ರಾಜಕಾರಣ ಸ್ಟಾರ್ಟ್ ಆಗ್ಯದ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ರಾಜಕೀಯ ಮಹತ್ವಾಕಾಂಕ್ಷೆ. ಹೇಗಾದರೂ ಗೆಲ್ಲಬೇಕು, ನಮ್ಮ ಕೈಯಲ್ಲಿ ಅಧಿಕಾರ ಹೊಡಿಬೇಕು ಅಂದ್ರೆ ಪ್ರೊಫೆಷನಲಿಸಮ್ ಹೋಗ್ತಾ ಇದೆಯಾ ಸರ್? ಪ್ಯಾಷನ್ ಅಂದ್ರೆ ಇದು ರಾಜಕಾರಣ ಅಂತ ಕರೆಯಕ್ಕಾಗಲ್ಲ, ರಾಜಕೀಯ ಅಂತ ಅನ್ಬೇಕಿದ್ದಕ್ಕೆ. ಸೊ ಈ ರಾಜಕೀಯದಲ್ಲಿ ಏನಂತೀರ ನೀವು, ಪ್ರೊಫೆಷನಲಿಸಮ್ ಹೋಗ್ತಾ ಇದೆಯಾ, ಪ್ಯಾಷನ್ ಹೋಗ್ತಾ ಇದೆಯಾ? ಜನರಿಗೋಸ್ಕರ ಏನಂತೀರ ನೀವು, ಸೇವೆ ಮಾಡುವಂತಹ ಮನೋಭಾವನೆ ಕಡಿಮೆ ಆಗ್ತಾ ಇದೆಯಾ? ನಿಶ್ಚಿತವಾಗಿ ಕಡಿಮೆ ಆಗ್ತಾ ಇದೆ. ಜನಸೇವೆ ಮಾಡೋದು ಆಗಿದ್ರೆ ಈ ದೇಶದ ಮೇಲೆ 228 ಲಕ್ಷ ಕೋಟಿ ರೂಪಾಯಿಗಳು ಸಾಲ ಆಗ್ತಾ ಇರಲಿಲ್ಲ. ಸಾಲ ಐತಿಲ್ಲ ಅಂತಂದ್ರೆ ಅಭಿವೃದ್ಧಿ ಆಗಿದೆ, ಸಾಲ ಆಗೋದಿಲ್ಲ. ಸಾಲ ಮಾಡಲಿಲ್ಲ ಅಂತಲ್ಲ, ಹೌದು ಅಭಿವೃದ್ಧಿ ಬೇಕು ಸಾಲ, ಆದರೆ ಅಭಿವೃದ್ಧಿ ಆಗ್ತಾ ಇಲ್ಲ. ಹೀಗಾಗಿ ಹೇಗಾದ್ರೂ ದುಡ್ಡು ಸಂಗ್ರಹ ಮಾಡ್ಕೊಳ್ಳೋದು, ಇಲೆಕ್ಷನ್ ಕೇಳ್ರಿ, ಇಲೆಕ್ಷನ್ ಗೆಲ್ಲೋದು ಅನ್ನುವಂಥದ್ದು ಪ್ರತಿಯೊಂದು ಪಾರ್ಟಿಯಲ್ಲೂ ಪ್ರತಿಯೊಬ್ಬ ರಾಜಕಾರಣಿಯಲ್ಲೂ ಅದ. ಇವತ್ತು ಒಂದು ಉದಾಹರಣೆ ಕೊಡ್ರಿ, ಒಬ್ಬಾದ್ರೂ ಲಕ್ಷಾಧೀಶ, ಭಿಕ್ಷಾಧೀಶ, MLA MP ಇದ್ದಾನ. ಸರ್, ಎಲೆಕ್ಷನ್ ಡಿಪಾಸಿಟ್ ಇಡೋದಕ್ಕೇನೆ 5 ಲಕ್ಷ 6 ಲಕ್ಷ ಬೇಕು. ಬಿಡಿ, ಅದಾಗಲ್ಲ ಅಂದ್ರೆ ಇದ್ರ ಅರ್ಥ ಏನಪ್ಪ ಅಂದ್ರೆ, ಈ ದುಡ್ಡಿನ ಕುಡಿಸಲುವಾಗಿ ಯಾವ್ಯಾವ್ದು ಹಾದಿ ಹಿಡಿತಾರ. ಅಲ್ಲಿ ಬರುವಂಥವ್ರು ಯಾರಪ್ಪ ಅಂತಂದ್ರೆ, ಕೇವಲ ಮಹತ್ವಾಕಾಂಕ್ಷೆಗಳು, ದುಡ್ಡು ಗಳಿಸ್ಕೊಳ್ಬೇಕು, ನಾವು ಆಯುಷ್ಯಾರಾಮ ಇರಬೇಕು, ದೇಶ ಇದ್ರೆ ಅಷ್ಟು ಹೋದ್ರೆ ಎಷ್ಟು ಅಂತ ಭಾವನೆ ಇದ್ದಾಗ ಸಹಜವಾಗಿ ತಿಕ್ಕಾಟ. ರಾಜ್ಯದಲ್ಲಿ ಹೋಗ್ರಿ, ಉತ್ತರ ಕರ್ನಾಟಕ ಇರಲಿ, ದಕ್ಷಿಣ ಕರ್ನಾಟಕ ಇರಲಿ, ಯಾವ್ದಾದ್ರೂ ನಮಗೇನಪ್ಪ, ನಾವು ಇವಾಗ ಉತ್ತರ ಕರ್ನಾಟಕದಲ್ಲಿ ಜೋರಾದವಾದಂತಹ ರಾಜಕಾರಣ ಬ್ಯಾಂಕಿನ ಸಾಕಷ್ಟು. ಅಂದ್ರೆ ಸರ್, ಇವರು ಏನಂತೀರ ನೀವು, ಪ್ರೊಫೆಷನಲ್ ಆಗಿ ಏನ್ ಮಾತಾಡ್ತಾರೋ ಮಾತಾಡ್ಲಿ, ಅದೇನೋ ನಾವು ಬೇಡ ಅಂತ ಹೇಳ್ತಿಲ್ಲ. ಇಲ್ಲಪ್ಪ ನೀನು ಆ ಕೆಲಸ ಮಾಡಿಲ್ಲ, ಈ ಕೆಲಸ ಮಾಡಿಲ್ಲ ಅಂತ ಹೇಳಿ. ಬಟ್ ಇಲ್ಲಿ ಹೆಂಗಪ್ಪ ಅಂತಂತಂದ್ರೆ, ಪರ್ಸ್ನಲ್ ಆಗಿ ಹೋಗ್ತಿದ್ದಾರೆ. ನೀನು ಅದು, ನೀನು ಇದು, ನೀನು ಬಂದು ಇಲ್ಲಿ ಕೂಡ್ತೀಯ, ಅಧಿಕಾರ ಸಿಕ್ಕರೆ ಅದು ಇದು, ಅಧಿಕಾರಕ್ಕೋಸ್ಕರ ನೀನು ಏನು ಮಾಡ್ತೀಯ ಅಂತ ಒಂದು ಬಣ ಹೇಳಿದ್ರೆ, ಇನ್ನೊಬ್ರು ಹೇಳ್ತಾರೆ ಮಾತಿನ ಒಂದು ಹಿಡಿತ ಇಲ್ಲ, ಮನುಷ್ಯನಿಗೆ ಸಂಸ್ಕಾರ ಇಲ್ಲ, ಮನೆತನದವರೆಗೂ ಹೋಗ್ತಾ ಇದೆ, ಪರ್ಸ್ನಲ್ ಆಗ್ತಾ ಇದ್ದಾರೆ. ಅದು ಸಹಜ ರೀ. ಯಾವಾಗ ನೀವು ಕೇವಲ ನಿಮ್ಮ ಅಧಿಕಾರಕ್ಕಾಗಿ ನೀವು ಫೈಟ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ, ಅಲ್ಲಿ ದ್ವೇಷ ಬರ್ತದೆ, ಅಲ್ಲೇ ಇದು ದೌರ್ಜನ್ಯ ಬರ್ತದೆ, ಅನ್ಯಾಯ ಬರ್ತದೆ. ನಾವು ಇನ್ನೊಬ್ರು ಅನ್ಯಾಯ ಆಗ್ತದಲ್ಲ ಗೊತ್ತಿಲ್ಲಪ್ಪ, ನಾವು ಮಾತ್ರ ಗೆಲ್ಲಬೇಕಾಗ್ಯದ. ಯುದ್ಧದಲ್ಲಿ ಮತ್ತು ಇನ್ನೊಂದು ಪ್ರೀತಿಯಲ್ಲಿ ಏನು ಮಾಡಿದ್ರು ಸತ್ಯ ನಡೀತದ ಅನ್ನುವಂಥ ಸರ್, ಹಂಗಿದ್ದಿದ್ರಪ್ಪ ಅಂತಂತಂದ್ರೆ, ಓ ಮೈ ಗಾಡ್ ಅಂತ ಹೇಳಿ ಒಂದು ಜಾಲಿ LLB 2 ಅಲ್ಲಿ ಲಾಸ್ಟಿಗೆ ಬಂದ ತಕ್ಷಣ ಅಕ್ಷಯ್ ಕುಮಾರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಏನಪ್ಪ ಅಂತಂತಂದ್ರೆ, ಹಾಗಿದ್ರೆ ಯುದ್ಧದಲ್ಲಿ ಪ್ರೇಮದಲ್ಲಿ ಎಲ್ಲ ಓಕೆ ಅನ್ನೋದು ಹಂಗಾಗಿ ಆಗಿದ್ರೆ ಏನಂತೀರ ನೀವು, ಬಾರ್ಡರ್ ಮೇಲೆ ನಮ್ಮ ಇವರು ಏನಂತೀರ ನೀವು, ವೀರರ ತಲೆ ಕಡಿಯೋರು ಕೂಡ ಯೋಗ್ಯರೇ, ಆ್ಯಸಿಡ್ ಏನಂತೀರ ನೀವು, ಪ್ರೇಮಿಗಳು ಹೆಣ್ಮಕ್ಳ ಮೇಲೆ ಆ್ಯಸಿಡ್ ಹಾಕುವಂತಹ ಇವರೇನಂತೀರ ನೀವು, ದುಷ್ಟರು ಕೂಡ ಯೋಗ್ಯರೇ ಅನ್ನುವಂಥ ಮಾತು ಬರುತ್ತೆ ಅಲ್ಲಿ. ಅದೇ ನಾನೇನು ಹೇಳ್ತಿದ್ದೀನಿ, ಎಲ್ಲ ಯೋಗ್ಯ ಅಲ್ಲ. ನಾವು ಏನಪ್ಪ ನಮ್ಮದೇ ಆದಂಥದ್ದು ಒಂದು ಚೌಕಟ್ಟಿರಬೇಕು. ಅದಿತ್ತಪ್ಪ ಅಂತಂದ್ರೆ ಎಲ್ಲ ಓಕೆ ಸರ್. ಅದಾಯ್ತು, ನೀವು ಹೇಳೋದು ಸರಿ ಅದ, ಅದಿಲ್ಲ ಅಂತಲ್ಲ. ಆದರೆ ಒಂದು ಗಾದೆ ಮಾತಿಗೆ ತಳದಂಥ ಇತಿಹಾಸ ಇರ್ತದ.
ತನ್ನದೇ ಅಂತ ಒಂದು ಮೌಲ್ಯ ಇರ್ತದೆ. ಅದೇ ಸರ್, ಅದು ಒಂದು ನಿಮಿಷ ಚರ್ಚೆ ಪೂರ್ತಿ ಕೇಳ್ರಿ ಅದ ಆ ದಿಶೆಯಲ್ಲಿ ಇಲ್ಲಿ ಏನದಪ್ಪ ಅಂದರೆ ಒಟ್ಟಲ್ಲಿ ಗೆಲ್ಲಬೇಕು ಅನ್ನೋದಷ್ಟೇ ಮೋಟಿವ್ ಅದ ಇವ್ರದ್ದು. ಜನಕ್ಕೆ ಒಳ್ಳೇದು ಮಾಡಬೇಕು, ಕಲ್ಯಾಣ ಮಾಡಬೇಕು ಅಂತಲ್ಲ, ತಾನೇ ಏನಾಗ್ತದೆ ಆಗ್ತದೆ ಕಾಲಕ್ಕೆ ತಕ್ಕಂಗೆ ಅನ್ನುವಂಥ ಮನೋವೃತ್ತಿ ಅದ. ನಾವು ಜನಕ್ಕೆ ಒಳ್ಳೇದು ಮಾಡಬೇಕು, ಒಳ್ಳೆಯ ಜನರಲ್ಲಿ ಆಯ್ಕೆ ಆಗಬೇಕು ಅನ್ನೋದಾಗಿದ್ರೆ ಇವತ್ತು ಈ ದುಡ್ಡನ್ನು ಹಿಡ್ಕೊಂಡು ಬಂದಂಥ ರಾಜಕಾರಣ ಅಲ್ಲಿ ಇರ್ತಾ ಇರಲಿಲ್ಲ. ಆ ದುಡ್ಡಿಗಾಗಿ ಇವತ್ತೆಲ್ಲ ವೇಷ ಏನೋ ನಡೀತಾ ಇದ್ದಾವೆ. ಈಗ ಅದಕ್ಕೆ ಡಿ ಸಿ ಸಿ ಬ್ಯಾಂಕ್ನಲ್ಲಿ 8,000 ಕೋಟಿ 9,000 ಕೋಟಿ ಕೂಡಿದ ದುಡ್ಡು, ಆ ದುಡ್ಡು ನಮ್ಮ ತೃಣ ಹೋಗ್ಬೇಕಪ್ಪ ಅನ್ನುವಂಥ ಮನೋವೃತ್ತಿ ಎಲ್ಲರೂ ಅದ. ಅದಕ್ಕೆ ಕೆಲವರು ತಮ್ಮದೇ ಆದ ವಾದ ಮಾಡ್ತಾರೆ, ನಾವು ಸಜ್ಜನರಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮೋಟಿವ್ ಏನಪ್ಪ ಅಂತಂದ್ರೆ ಇಲ್ಲೇ ಅದು 8,000 ಕೋಟಿ ರೂಪಾಯಿಗಳನ್ನು ಯಾವ ರೀತಿ ಬೆಳೆಸಬೇಕು, ನಮಗೆ ಎಷ್ಟು ಲಾಭ ಮಾಡಬೇಕು ಅನ್ನೋದವಿನ ಅದು ಹೋಗಪ್ಪ ರೈತರಿಗೆ ಮಾಡಬೇಕು ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಅನ್ನೋದು ಇವತ್ತು ಪ್ರಶ್ನೆ ಅನ್ನೋದು. ಆ ದೃಷ್ಟಿಗೂ ನಿಮ್ಗೆ ಹೇಳಿದ್ದೆ ಅಂತದ್ದು. ಅಂದರೆ ಸರ್ ಇನ್ನೊಂದೇನಪ್ಪ ಅಂತಂದರೆ ಮಾತುಗಳ ಮೇಲಂತೂ ಹಿಡ್ತಾ ಇಲ್ಲ. ಆಮೇಲೆ ಇನ್ನೊಂದೇನು ಏಕವಚನ ಅಂತ ಸಹಜಾಗಿ ಬಿಡ್ತದೆ. ಅವನು ಇವನು ಅವಳು ಇವಳು ಏನು ಅವನಿಂದ ಏನಾಗ್ತದೆ ಇವನಿಂದ ಏನಾಗ್ತದೆ ಇನ್ನು ಮತ್ತೆ ಹತಾತಿಥಿ ಈ ಶಬ್ದಗಳು ಬಂದು ಹೋಗಿಬಿಡ್ತಾವೆ. ಅವು ಹೇಳಿಸಿದ ಅಸಹ್ಯ ಅನ್ನಿಸ್ತದೆ. ಸರಿ, ದ್ವೇಷದ ರಾಜಕೀಯಕ್ಕೆ ರಾಜಕಾರಣ ಅಂತ ಹೇಳ್ತಿಲ್ಲ, ಈ ದ್ವೇಷದ ರಾಜಕೀಯಕ್ಕೆ ಬೀಜ ಬಿತ್ತಿದವ್ರು ಯಾರು ಈ ಉತ್ತರ ಕರ್ನಾಟಕದಲ್ಲಿ ಪರ್ಸನಲ್ ಆಗಿ ಬಂದಾಗ? ಇಲ್ಲಿ ಎಲ್ಲರೂ ಕಾರಣೀಕರ್ತಲ್ಲ ರೀ. ನಾವು ಒಬ್ಬರಿಗೆ ಇಲ್ಲಿ ಬ್ಲೇಮ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಈಗ ಒಬ್ಬರು ಬೇದಾಗ ಒಬ್ಬರೇನೋ ಅಂದಾಗ ಅದನ್ನು ಸಹನ್ ತೊಗೊಂಡು ಅದಕ್ಕೆ ಮತ್ತೊಂದು ರೀತಿ ಉತ್ತರ ಕೊಟ್ಟರು ಇದು ಆಗಬಾರ್ದಪ್ಪ ಅಂತ ಹೇಳ್ಬೇಕು. ಅದಕ್ಕೆ ಉತ್ತರ ಅವರು ಅದೇ ರೀತಿ ಭಾಷೆಯಲ್ಲಿ ಅದೇ ಭಾಷೆಯಲ್ಲಿ ಕೊಟ್ಟರೆ ಶುರುವಾಗಿಬಿಡ್ತದೆ. ನೀನು ಶುರುವಾಗಿಬಿಡ್ತಾವೆ ಒಂದಕ್ಕೊಂದು ಅವು ಏನೇನು ಹೋಗಿಬಿಡ್ತಾವೆ. ಅದಕ್ಕೆ ಕಾಲ ಇಬ್ಬರು ಕಾಲ ಒಬ್ಬರು ಅಂತ ಹೇಳಕ್ಕೆ ಹೋಗೋದಿಲ್ಲ. ಅದಕ್ಕೆ ಹೇಳೋದು ಸಿಟ್ಟು ಬಂದಾಗ ಇನ್ನೊಬ್ಬ ಸೌಮ್ಯ ಇರಬೇಕಪ್ಪ, ಸಹನ್ ಮಾಡಬೇಕು ಅಂತ. ಆ ಸಹನ್ ಮಾಡಲಿಲ್ಲ ಅಂದರೆ ಶುರುವಾಗಿಬಿಡ್ತದೆ. ಇಲ್ಲ, ಖಡಕ್ಕಾಗಿ ಉತ್ತರ ಕೊಡಲಿ, ನಾವು ಬೇಡ ಅಂತ ಹೇಳ್ತಿಲ್ಲ. ಅಲ್ಲ, ಭ್ರಷ್ಟನ್ನ ಮಧ್ಯಾಹ್ನಕ್ಕೆ ಆಗುದಿಲ್ಲ ರೀ, ತುಡುಗನ್ನ ಮಧ್ಯಾಹ್ನಕ್ಕೆ ಆಗುದಿಲ್ಲ, ಆ ಮಾತು ಬೇರೆ. ಆದರೆ ತುಡುಗಂದಾಗ ತುಡುಗಕ್ಕೆ ಬೇಕಾದ ಸಾಕ್ಷಿಗಳನ್ನ ಮುಂದಿಡಬೇಕು, ಆರೋಪ ಮಾಡೋದಷ್ಟೇ ಅಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ಹೇಳಿದವ ಹೇಳ್ಬೇಕು, ತುಳುಗು ನಾವು ಹೆಂಗೆ ಮಾಡಿದ್ರೆ ಆರೋಪಿಯನ್ನ ಅಪರಾಧಿ ಸ್ಥಾನಕ್ಕೆ ತಗೊಂಡ್ಬರ್ಬೇಕು. ಇದು ಆಗೋದಿಲ್ಲ. ಸುಮ್ಮನೆ ಬೈದು ಹೊಡೆ ಹಿಟ್ ಅಂಡ್ ರನ್ ರೀ ಇದೆಲ್ಲ. ಹಿಟ್ ಅಂಡ್ ರನ್ ಏನು ಆಗಲ್ಲ, ಅಷ್ಟೇ. ಏನು ಇಲ್ಲವ್ರಿಗೆ ಆಗಿಲ್ಲ. ಲಾಲೂ ಪ್ರಸಾದ್ ಒಬ್ಬರು ಶಿಕ್ಷೆ ಆಗೋದ್ಬಿಟ್ಟು ನೋಡಿದ್ರೆ ಯಾವ ರಾಜಕಾರಣಿ ಆಗಿದೆ ಹೇಳ್ರಲ್ಲ. ಆಗಿಲ್ಲ ಬಿಡ್ರಿ, ಆಗಿಲ್ಲ. ಸರ್, ಇವಾಗ ಡೈರೆಕ್ಟಾಗಿ ನೇರವಾಗಿ ಕೇಳ್ಬಿಡ್ತೀನಿ. ಜಾರಕಿಹೊಳಿ ವರ್ಸಸ್ ಸೌದಿ ಇವಾಗ ಜೋರಾಗಿ ನಡೀತಾ ಇದೆ. ಹೌದು, ನಡೀತಾ ಇದೆ. ಇಬ್ಬರು ಅಂದ್ರೆ ಇಲ್ಲಿವರೆಗೂ ನಾನು ಆ ಬಣ ಈ ಬಣ ಬೇಡ, ಯಾವ ಬಣ ಬೇಕಾಗಿಲ್ಲ. ಇಬ್ಬರು ಕೇಳ್ಬಿಡ್ತೀನಿ. ಇಬ್ಬರು ಇವರಿಗೆ ಜಾರಕಿಹೊಳಿ ಕುಟುಂಬಕ್ಕಂತೂ ನಮ್ಮಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋಂಥ ಹಠ ಅದ. ಇರೋದು ಒಳ್ಳೇದಲ್ಲ, ಅದೇ ಒಳ್ಳೇದಲ್ಲ, ಕೆಟ್ಟಂತಲ್ಲ. ಯಾಕಂದ್ರೆ ಹಠ ಇರ್ಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಆದ್ರೆ ಹಿಡಿದು ಹಾದಿಗಳು ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಅಂದ್ರೆ ಇವರು ಜಾರಕಿಹೊಳಿ ಅವರಂತೂ ಅದೇ ಕಾರಣಕ್ಕೆ ಸೌದಿ ಅವ್ರಿಗೂ ಸೌದಿ ಅವ್ರಿಗೆ ಆದ್ರೂ ಸಹಿತ ಅವ್ರಿಗೂ ಮಹತ್ವಾಕಾಂಕ್ಷೆ ಅದ. ಇಲ್ಲಾಂದ್ರೆ ಅವ್ರು ಯಾಕೆ ಬರ್ತಿದ್ರು BJP ಬಿಟ್ಟಿಲ್ಲೇ, ಅದು ಜನತಾದ ಪಕ್ಷ ಬಿಟ್ಟುಕೊಂಡು ಅನಂತರ BJP ಬಂದು BJP ಕಾಂಗ್ರೆಸ್ ಹೇಗೆ ಬರ್ತಿದ್ರು. ಮತ್ತು ಪ್ರತಿಯೊಬ್ಬಗೂ ಮಹತ್ವಾಕಾಂಕ್ಷೆ ಅದ. ಆದ್ರೆ ಅವ್ರ ಭಾಷೆ ಸೌಮ್ಯ ಇರ್ತದೆ, ಇವರಷ್ಟು ಭಾಷೆ ಹೊರತಿರ್ತದೆ. ಆ ಭಾಷೆನ ತಿದ್ಕೋಬೇಕಂತ ಅನ್ನೋದು ನಾವು ಈ ಸಂದರ್ಭ ಹೇಳಲೇಬೇಕಾಗ್ತದೆ. ಹೌದು, ಅದ್ರಲ್ಲಿ ತಪ್ಪೇನಿಲ್ಲ. ತಪ್ಪು ಭಾಷೆ ಮೇಲೆ ಹೇಳ್ತಿರಲೇಬೇಕು. ರಾಜಕೀಯದಲ್ಲಿ ದ್ವೇಷ ಅಂತ ಇರಬಾರ್ದು. ಅದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಪ್ರಜ್ಞಾವಂತರಿದ್ದಾರೆ. ಪ್ರಜ್ಞಾವಂತರಿಗೆ ನಾವು ಬುದ್ಧಿ ಹೇಳೋದು. ಸರ್, ಸೌದಿ ಅವರಿಗೆ ಗದ್ದುಗೆ ಹುಚ್ಚಿದೆಯಾ ಅಂದರೆ ಇವರು ಡೈರೆಕ್ಟ್ ಆಗಿ ಹೇಳಿದ್ರು. ಯಾರು? ರಮೇಶ್ ಜಾರಕಿಹೊಳಿ ಸಾಹೇಬರು ಡೈರೆಕ್ಟ್ ಆಗಿ ಏನು ಹೇಳಿದ್ರಪ್ಪ ಅಂತಂದ್ರೆ, ಇಲ್ಲಪ್ಪ ಗದ್ದುಗೆಗಾಗಿ ಏನು ಬೇಕಾದ್ರೂ ಮಾಡ್ತಾನ ಮನುಷ್ಯ. ಯಾರು ಮಾಡೋದಿಲ್ಲ. ಗದ್ದುಗೆ ಯಾರಿಗೆ ಬೇಡಾಗ್ಯದ, ದುಡ್ಡು ಯಾರಿಗೆ ಬೇಡಾಗ್ಯದ. ಕೇವಲ ಸತ್ತವಾಗ ಇನ್ನೊಬ್ಬ ಹುಚ್ಚು ಕಷ್ಟ ಗೊತ್ತಾಗೋದಿಲ್ಲ. ಎಲ್ಲರಿಗೂ ಬೇಕು, ನನಗೂ ಬೇಕಾದ. ನನ್ನ ಗದ್ದುಗೆ ಬೇಡಾಗ್ಯದ. ಈಗ ನಾನು PM ಮಾಡ್ತಾನೆ, ನಾನು ಬೇಡ ಅಂತಾನೆ. ಅಂದ್ರೆ ಎಲ್ಲರಿಗೂ ಅದ. ಅದು ಟೀಕೆ ಮಾಡಲಿಲ್ಲ, ಅಡ್ಡಿಲ್ಲ, ಮಾಡಲಿ. ಆದರೂ ಅದಕ್ಕೆ ವಿರೋಧವಾಗಿ ಸೌದಿಯವ್ರ ಮಗ ಕೂಡ, ಸುಪುತ್ರ ಅವರು ಕೂಡ, ಚಿಗು ಸೌದಿಯವರು ಕೂಡ ಚೆನ್ನಾಗೇ ಮಾತಾಡಿದ್ದಾರೆ. ಇವ್ರಿಗೆ ಸಂಸ್ಕಾರ ಇಲ್ಲ, ಇವ್ರಿಗೆ ಏನಂತೀರ ನೀವು, ಮಾತಿನ ಒಂದು ವರ್ಷ ಗುರ್ತಿಲ್ಲ, ಮನೆಯವರು ಇವ್ರಿಗೆ ಸರಿಯಾದ ಟೈಮಲ್ಲಿ ಶಾಲೆಗೆ ಕಳಿಸಿಲ್ಲ. ಈ ಟೈಪ್ ಎಲ್ಲ ಮಾತುಗಳು ಬಂದಾಗ ಸರ್, ಇದು ಯಾವ ಮಟ್ಟಿಗೆ ಹೋಗ್ತಾ ಇದೆ ರಾಜಕಾರಣ? ಚೆನ್ನಾಗಿ ಮಾತ್ರ ಅಲ್ಲ, ಅವರು ಮಾತಾಡಿದ್ದಾರೆ. ನಮ್ಮ ಸೌದಿಯವರು ಸಂಸ್ಕಾರ ಇಲ್ಲ, ನಮ್ಮ ತಂದೆ ಕಲಿಸಿದ್ದಾರೆ, ಅವ್ರಲ್ಲಿ ಕಲಿಸಿ ಅನ್ನೋ ಮಾತಾಡಿದ್ದಾರೆ. ಅದು ಸರಿಯೋ ತಪ್ಪೋ ಅವ್ರಿಗೆ ಬಿಟ್ಟು ವಿಷಯ. ಆದರೆ ನೋಡುವವರಿಗೆ ಮಾತ್ರ ನಾವು ಥರ್ಡ್ ಪರ್ಸನ್ ನಾವು ಹೇಳಬೇಕಾಗ್ತದಿಲ್ಲ. ಅದ್ರ ಅವಶ್ಯಕತೆ ಇರಲಿಲ್ಲ.
ಯಾಕೆ ಇರಲಿಲ್ಲಪ್ಪ ಅಂತಂದ್ರೆ ಯಾರು ತಮ್ಮ ಹೊರಟ ಭಾಷೆಯನ್ನು ಬಳಸ್ತಾರೋ ಸಹಜವಾಗಿ ಅವ್ರು ಜನರ ಮುಂದೆ ಬಿಡ್ತಾ ಹೋಗ್ತಾ ಇರ್ತಾರೆ. ಅದ್ರಲ್ಲಿ ಯಾರು ಮಾತಿಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ವಿಶೇಷವಾಗಿ ನಮ್ಮ ರಮೇಶ್ ಜಾರಕಿಹೊಳಿ ಅವರಲ್ಲಿ ಅವ್ರ ಬಗ್ಗೆ ನಾನು ಭಾಳ ಸಮೀಪದಿಂದ ಬಲ್ಲಂತ ಒಳ್ಳೆಯ ಮನಸ್ಸದ ಇಲ್ಲಂತಲ್ಲ. ಆದ್ರೆ ಒಂದು ಸ್ವಲ್ಪ ಆವೇಶ, ಸ್ವಲ್ಪ ಮಾತಾಡೋದು ತಮ್ಮ ನಾಲಿಗೆ ಏನು ಬರ್ತದೆ ಸಡನ್ನಾಗಿ ಮಾತಾಡೋದು ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿದರೆ. ಮತ್ತು ಇವತ್ತಂತೂ ಎಲ್ಲರೂ ಬಂಡವಾಳಶಾಹಿಗಳಿದ್ದಾರೆ, ಎಲ್ಲರೂ ಇವತ್ತು ರಾಜಕಾರಣಿಗಳು ದುಡ್ಡಿದ್ದಂಥವ್ರು ಇದ್ದಾರೆ. ನಾವು ಯಾರಿಗಿಂತ ಆರಾಮ ಮಾಡೋದು? ಸೌದಿ ಅವರಲ್ಲಿ ದುಡ್ಡಿಲ್ವಾ? ಇಲ್ಲ, ಐತಲ್ಲ ದುಡ್ಡು. ಅವರಲ್ಲದ, ರಮೇಶ್ ಅಲ್ಲದ, ಜೊತೆ ಸತೀಶ್ ಅವರಲ್ಲದ, ಜೊತೆ ಬಾಲಚಂದ್ರ ಅವರಲ್ಲದ, ದುಡ್ಡಿಲ್ಲದವ್ರು ಯಾರು ಇದ್ದಾರೆ ಇಲ್ಲಿ? ಯಾರು ಇಲ್ಲ. ಅಂದಾಗ ಸಹಜ ಮಾತ. ಅದಕ್ಕೆ ಒಂದು ಸ್ವಲ್ಪ ಇನ್ನಷ್ಟ ನಮ್ಮ ಸೌದಿಯವ್ರು ಮಾತಾಡಿದ್ದು ಸರಿ, ಅಲ್ಲ ಮಾತಾಡೋ ಅವಶ್ಯಕತೆ ಇರಲಿಲ್ವಾ ಅಂತ ಮನಸ್ಸು. ಬಟ್ ಕೆಲವೊಮ್ಮೆ ಹೇಳಲೂ ಬೇಕಾಗ್ತದೆ. ನಮ್ಮ ಖಂಡಿತನ ಖಂಡಾಗಿ ಹೇಳುವಂಥದ್ದು ಕೆಲವೊಮ್ಮೆ ಮಾಡಬೇಕಾಗ್ತದೆ. ಹೌದು ಬಳಸಬಾರ್ದಾಗಿತ್ತು ಅಂತ ಅವ್ರು ಅಂದಾರ, ಅದನ್ನ ತಿದ್ದುಕೊಳ್ಳೋದು ಬಿಡೋದು ನೀವು ಇದನ್ನೆಲ್ಲ ಬಳಸಕ್ಕೆ ಹೋಗ್ಬೇಡಿ, ನಾವು ಕೂಡ ನಿಮ್ಮ ಮೇಲೆ ಈ ಟೈಪ್ ಮಾತುಗಳನ್ನ ಹೇಳ್ತಾರೆ, ಹೇಳಿದಾರ ಹೀಗೆ ಹೇಳೋದು ಬಿಟ್ಟು ನೀವು ಹಾಗೆ ಹೀಗೆ ಅನ್ನೋದು ಯಾವ ಮಟ್ಟಕ್ಕೆ ಸರಿ ಅನ್ನಂತ. ಅದು ಮತ್ತು ಅದರಲ್ಲೂ ಚಿದಾನಂದ ಹುಡುಗ ಅವರು ವಯಸ್ಸಿನ ಅಂತಾರೆ ಇನ್ನೂ ಅಷ್ಟು. ನಾನು ಗೋಕಾಕ್ ಬಂದು ಆ ಭಾಷೆಯಲ್ಲಿ ಮಾತಾಡಬಹುದು ಅನ್ನೋಷ್ಟು ಮಾತಾಡಿದ್ದಾರೆ. ಅವೆಲ್ಲ ಮಾತಾಡಬಾರ್ದು, ಅವ್ರದ್ದು ತಪ್ಪ. ನಾವು ಇಲ್ಲ ನೀವು ಹಿಂಗೆ ಅನ್ನಬಾರ್ದಾಗಿತ್ತು, ಚೆನ್ನಾಗಿ ಮಾತಾಡಿದ್ರಿ, ಇಷ್ಟು ಹೇಳ್ಬಿಟ್ಟು ಸಾಕಾಗಿತ್ತು ಏನೋ ಅನಿಸ್ತದೆ. ಯಾಕೆ ಅವ್ರು ಪ್ರಜ್ಞಾವಂತರಿದ್ದಾರೆ. ಮನೆಯಲ್ಲಿ ಅವರ ಬ್ರದರ್ಸ್ ಇಬ್ಬರು ಇವತ್ತು ನಮ್ಮ ಸತೀಶ್ ಅವರಾಗಲಿ ಬಾಲಚಂದ್ರ ಅವರಾಗಲಿ ಅವ್ರ ಭಾಷೆಯವ್ರು ಭಾಳ ಹೇಳ್ಕೊಂಡು ಸಾಯಿಸ್ಯಾರ. ಅದರಲ್ಲೂ ಬಾಲಚಂದ್ರ ಅವರು ಅಂತ ಎಂಥ ವೈರಿ ಬಂದರೂ ಅವ್ರ ಜೊತೆಗೆ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅವ್ರ ಒಳಗೆ ಎಷ್ಟೋ ಶಕ್ತಿ ಇರಲಿ, ಎಷ್ಟೋ ರೋಷ ಇರಲಿ, ಊರಿಗೆ ಕೊಡೋದಿಲ್ಲ. ಸತೀಶ್ ಅವರಂತೂ ಯಾವಾಗಲೂ ಮೌನ ಬಂಗಾರ ಇದ್ದಂಗೆ, ಮಾತಾಡೋದು ಕಡಿಮೆ, ಏನು ಮಾಡಬೇಕಾಗಿತ್ತು ಅದು ಮಾಡೋದ್ರ ಕಡೆ ಲಕ್ಷ್ಯ ಇರ್ತಾರೆ. ಇದನ್ನು ನಮ್ಮ ರಮೇಶ್ ಅವ್ರು ಫಾಲೋ ಮಾಡಿದರೆ ನಿಶ್ಚಿತವಾಗಿಯೂ ಅವರಿಬ್ಬರಿಗಿಂತ ಎತ್ತರಿಕೆ ಇರ್ಬೋದು ಅಂತ ಅನ್ನಿಸ್ತದೆ. ಸರ್, ಇನ್ನೊಂದೇನಪ್ಪ ಅಂತಂತಂದ್ರೆ ಪಟ್ಟದ ಹಿಂದೆ ಓಡ್ತಾರ ಸೌದಿ, ಅದಕ್ಕೆ ನೀವು ಉತ್ತರ ಕೊಟ್ರಿ. ಎಲ್ಲರಲ್ಲೂ ಮಹತ್ವಾಕಾಂಕ್ಷೆ ಇರುತ್ತೆ ಅನ್ನುವಂಥ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಸೌದಿ ಬೆನ್ನು ಹತ್ತಿ ಹಾಳಾದ್ರು ಕತ್ತಿ ಅನ್ನುವಂತಹ ಮಾತು ರಮೇಶ್ ಜಾರಕಿಹೊಳಿ ಅವರು ಇರ್ಬೋದು. ಅವ್ರು ಏನು ಇನ್ನಷ್ಟು ಸಮೀಪವಾಗಿ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಕತ್ತಿಯವ್ರನ್ನ ಭಾಳ ಬಲ್ಲರು. ಅವ್ರವ್ರು ಕೂಡಿದ್ದಂಥವ್ರು. ಸ್ವತಃ ಕೆಲವು ಕಡೆ ರಮೇಶ್ ಕತ್ತಿಯವ್ರು ಹೇಳ್ಕೊಳ್ತಾರೆ, ನಮ್ಮ ಮಣ್ಣಿದ್ದಂಗೆ ರಮೇಶ್ ಜಾರಕಿಹೊಳಿ ಅವರು, ನಮಗೆ ಅವ್ರ ಸಂಬಂಧ ಭಾಳ ಚೆನ್ನಾಗಿತ್ತು ಅನ್ನುವಂಥ ಮಾತು ಭಾಳ ಸಲ ವ್ಯಕ್ತಪಡಿಸಿದ್ದಾರೆ. ಹೀಗಿದ್ದಾಗ ಕತ್ತಿ ಎಲ್ಲಿ ಇಡುವಿದ್ದಾರೆ ಎಲ್ಲಿಲ್ಲ ಅವ್ರಿಗೇನು ಅನಿಸ್ತದೆ ಹೇಳಿದ್ದಾರೆ ಅವರು. ಅದರರ್ಥ ಯಾವಾಗ ಇಲ್ಲಿ ಪ್ರಶ್ನೆ ಬಂದಿದ್ದಂದ್ರೆ ಇನ್ನೊಂದು ಸೂಕ್ಷ್ಮ ಭಾಳ ವಿಷಯ ಇದೆ. ಇಲ್ಲ ರಮೇಶ್ ಜಾರಕಿಹೊಳಿ ಅವರು ಇವತ್ತಿನ ಹೇಳ್ತಾ ಇದ್ದಾರೆ ಅವ್ರು ಬೆನ್ನತ್ತಿ ಹಾಳಾಗಿಲ್ಲ. ಆ್ಯಕ್ಚುಲಿ ಇವರು ಹುಕ್ಕೇರಿಗೆ ಎಂಟ್ರಿ ಆಗೋದು ಬೇಕಾಗಿತ್ತ ಅಂತೇಳಿ ಮೂಲ ಪ್ರಶ್ನೆ ಇರೋದಿಲ್ಲ. ಯಾಕಂದ್ರೆ ಇವರು ತಮ್ಮ ಸಾಮ್ರಾಜ್ಯ ಇಟ್ಕೊಂಡಿದ್ರು ಗೋಕಾಕ್ ಮತ್ತು ನಮ್ಮ ಆಯಿತು. ಅಂದರೆ ಮುಖ್ಯವಾಗಿ 2 ಕ್ಷೇತ್ರಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರು. ಅಲ್ಲಿ ಎಮ್ಕರ್ ಮಡಿ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಇವೆಲ್ಲ ಇದ್ದಾಗ ಮತ್ತು ಹುಕ್ಕೇರಿಗೆ ಹೋಗೋ ಅವಶ್ಯಕತೆ ಏನಿತ್ತು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇರ್ಲಿ ಅವ್ರು ಒಳ್ಳೆ ಆಡಳಿತ ಕೊಟ್ಟಿಲ್ಲ ತಿದ್ರೆ ಅವ್ರನ್ನ ಮೊದಲಾದ್ರೂ ಅವ್ರು ಹೊಂದಾಣಿಕಿತ್ತಲ್ಲ 10-15 ಸೀಟ್ನೊಳಗೆ ಈ ಒಂದು ಇದ್ರದ್ದು ವಿದ್ಯುತ್ ಅದರಲ್ಲೇ 10 ಅವ್ರ ಮಂದಿ 5 ಇವ್ರು ಚೆನ್ನಾಗಿ ಇರ್ತಿದ್ರು ಎಮ್ಕಂಬಳ್ಳಿಯಿಂದ. ಮತ್ತು ನಾವು ಹೊಂದಾಣಿಕೆ ಮೇಲೆ ಹೋಗ್ಬೇಕಾಗಿತ್ತಲ್ಲ. ಒಂದು ಕಡೆ ಹಂಗೆ ಮುರಿದ್ರಿ ಅವ್ರು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅಂತ ಹೇಳ್ತಾರೆ. ಇಲ್ಲ ನಾವು 10 ಹೇಳಿದ್ವಿ, ನಾವು ಕಂಪ್ರಮೈಸ್ ಒಪ್ಪಿಗಿತ್ತು, ನಮ್ಗೆ 10 ಕೊಡ್ರಿ 5 ತೋರಿ ಅಂತ ಹೇಳಿದ್ರು. ಅಂದರೆ ಅವ್ರ ಏರಿಯಾ ಅವ್ರಿಗೆ ಒಂದು ಅಸ್ತಿತ್ವ ಪ್ರಶ್ನೆ ಅದ. ಈಗ ಇವ್ರಿಗೆ ಹೆಂಗೆ ಅಸ್ತಿತ್ವ ಪ್ರಶ್ನೆ ಅದ, ಇವ್ರ ಅಸ್ತಿತ್ವಕ್ಕೆ ಯಾರಾದ್ರೂ ಪ್ರಶ್ನೆ ಮಾಡ್ಲಿಕ್ಕೆ ವಿರೋಧಿ ಅಂತ ತಿಳ್ಕೊತಾರೆ. ಹಾಗೆ ಅವಲ್ಲಿ ಹೋದಾಗ ಅವರು ಇದ್ದವರು ನಮ್ಮ ಅಸ್ತಿತ್ವ ಪ್ರಶ್ನೆ ಇದಪ್ಪ, ರಾಜಕೀಯ ಅಸ್ತಿತ್ವ ಪ್ರಶ್ನೆ ಬಂದಾಗ ರಮೇಶ್ ಕತ್ತಿ ಸೆಳೆದೈತೆ. ಇಲ್ಲಿ ನಾವು ಇದನ್ನು ಗಮನಿಸ್ಬೇಕಾಗಿದೆ. ಜೊತೆಗೆ BDCC ಅಧ್ಯಕ್ಷ ಸ್ಥಾನದಿಂದ ಇಳಿಸಿದ್ರು, ಅದು ಅವ್ರ ಒಳ್ಳೆ ನೋವು ಇತ್ತು. ಅದು ಹೀಗಾಗಿ ಅದು ಎದರ ಬದಲಾದ ಮಿಣ ಆಗ ಅನಿವಾರ್ಯ ಇನ್ನೊಬ್ರು ದೋಸ್ತಿ ಬೇಕಾದವ್ರು ಕತ್ತಿಯವ್ರಿಗೆ. ಹೌದು, ಆಗ ಅವ್ರು ಸೌದಿಯವ್ರ ಕಡೆ ವಾಲಿದ್ರೆ ಈ ಹಿಂದಿನ ಎಲೆಕ್ಷನ್ದಲ್ಲೇ 1 ಮತದಿಂದ ಇವರು ನಮ್ಮ ಸೌದಿಯವ್ರು ಹೊರಗೆ ಹಾಕಿದ್ರಲ್ಲ. ಹೌದು, ಆಗ ಇವರೇ ಗೆದ್ದಿದ್ರು, ಯಾರೋ ನಮ್ಮ ಕತ್ತಿಯವರು. ಅವ್ರ ಇವತ್ತು ಅವ್ರ ಜೊತೆಗೆ ಹೋಗ್ತಾರೆ ಅಂದ್ರೆ ಹಿಂದದಾವ ಅವ್ರಿಗೆ ತಗಪ್ ವಾರದವ್ ಇಲ್ಲಂತಲ್ಲ. ಸೌದಿ ಮತ್ತು ಕತ್ತಿಯವ್ರ ಮಧ್ಯಲ್ಲ. ಮತ್ತು ಅದೇ ಕಾಲಕ್ಕೆ ಜೊಲ್ಲೆ ಮತ್ತು ಕತ್ತಿ ಇವ್ರಿಗೆ ಅಲ್ಲೆಲ್ಲ ತಿಕ್ಕಾಟಗಳಿದ್ದಾವೆ. ಅದನ್ನು ಸದುಪಯೋಗ ಮಾಡ್ಕೊಂಡು ಇವ್ರು ತಮ್ಮ ರಾಜಕೀಯದಲ್ಲಿ ಮಾಡ್ಕೊಳ್ಳಿಕ್ಕೆ ಹೋದರು. ಅದು ಸ್ವತಃ ಹೀರಾ ತೊಗೊಂಡ್ರು.
ಆದ್ರೆ ಅದು ಅವ್ರಿಗೂ ತೊಂದರೆ ಇತ್ತು, ಅಲ್ಲಿದ್ದು ಹೋಗಿಬಿಟ್ಟು ಎಂದು ಜೊತೆಗೆ ವಿದ್ಯುತ್ ಸಂಘ ತೊಗೊಳ್ಳಿಕೊಡ್ರು. ಆಮೇಲೆ ಅಲ್ಲಿ BDCC ಬ್ಯಾಂಕ್ ಇಸ್ಕೊಂಡಿದ್ರು. ಇವೆಲ್ಲ ಕಾರಣಗಳಿಂದ ಕತ್ತಿ ವರ್ಷ ಸರ್ ವಿನಃ ಇವ್ರು ಹೇಳುವಂಗೆ ರಮೇಶ್ ಅವ್ರು ಹೇಳ್ಬೋದಿಲ್ಲ ಅಂತ ತಪ್ಪಂತ ಅನ್ನೋದಿಲ್ಲ. ಯಾಕೆ ಇಬ್ಬರ ಮಧ್ಯದಲ್ಲಿ ಒಳ್ಳೆ ಗೆಳೆತನ ಇತ್ತು, ಅದು ಆಗಬಾರ್ದಾಯ್ತು ಅಂತ ಅವ್ರು ಬಯಸ್ತಾ ಇದ್ರು, ಹೇಳ್ತಾ ಇದ್ರು ಇವತ್ತು. ಬಟ್ ಇವೆಲ್ಲ ಘಟನೆ ನಡೆದಿದ್ದು ಅವ್ರ ಮಧ್ಯೆ ಕತ್ತಿ ಮತ್ತು ಇವ್ರ ಕುಟುಂಬದ ಮಧ್ಯೆ ಟಿಸಲಾಗೋದು ಕಾರಣ. ಓಕೆ ಸರ್, ಇನ್ನೊಂದೇನಪ್ಪ ಅಂತಂದ್ರೆ ರಮೇಶ್ ಜಾರಕಿಹೊಳಿ ಅವ್ರ ಮಾತಿಗೆ ಇದನ್ನಿಲ್ವಾ, ಬೆಲೆ ಇಲ್ವಾ ಜಾರಕಿಹೊಳಿ ಕುಟುಂಬದಲ್ಲಿ? ಅಂದರೆ ಇವರು ಒಂದು ಚಿದಾನಂದ ಸೌದಿ ಅವರು ಒಂದು ಮಾತನ್ನ ಹೇಳಿದ್ರು, ಒಂದು ಮೀಡಿಯಾ ಬೈಟ್ ಕೊಟ್ಟಿದ್ದಾರೆ, ಅದರಲ್ಲಿ ಈ ಮಾತನ್ನ ಹೇಳಿದ್ರು. ಬೆಲೆ ಇಲ್ವಾ ಇವ್ರ ಮಾತಿಗೆ ಏನು ಅಂತ? ಇಲ್ಲ, ಆ ಮಾತು ಹೇಳೋದ್ರಿಂದ ಅವರು ತಪ್ಪು ಮಾತಾಡ್ತಾ ಇದ್ದಾರೆ. ಚಿದಾನಂದ ಅವರು ಬೆಲೆ ಹಾಕಿಲ್ಲ. ಅವರು ನೋಡ್ರಿ, ಸತೀಶ್ ಅವರಾಗಿರ್ಬೋದು, ಬಾಲಚಂದ್ರ ಅವರಾಗಿರ್ಬೋದು, ಅಥವಾ ನಮ್ಮ ರಮೇಶ್ ಅವರಾಗಿರ್ಬೋದು, ಎಲ್ಲ ನೊಳಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅದ. ಅವರು ಸ್ವತಃ ರಮೇಶ್ ಅವರು ಸಾಕಷ್ಟು ಸಲ ಹೇಳ್ಕೊಂಡಿದ್ದಾರೆ. ಏನಪ್ಪ ಅಂತಂದ್ರೆ, ನಾವು ರಾಜಕೀಯ ಅಷ್ಟೇ ಬೇರೆ ಬೇರೆ ಮಾಡ್ತೀವಿ, ನಮ್ಮ ವೈಯಕ್ತಿಕ ಎಲ್ಲ ಸಂಬಂಧ ಚೆನ್ನಾಗಿದ್ದಾವೆ, ಎಲ್ಲ ಒಂದು ಹಂಗೆ ಮಾತಾಡಿದ್ದಾರೆ. ಎಷ್ಟೋ ಸಲ, ಒಂದಲ್ಲ ಎಲ್ಲ ಹಲವು ಸಲ ಮಾತಾಡಿದ್ದಾರೆ. ಮತ್ತು ಪೂರ್ಣ ಆಗಿದೆ ಹಲವು ಸಲ. ಅದು ಅವ್ರಿಗೆ ಏನಪ್ಪ ಅಂದ್ರೆ, ಈಗ ಅಡ್ವರ್ಟ್ ಮಾಡಿದಾರಲ್ಲ ಭಾಷೆ, ಈ ಸೌದಿ ವಿರೋಧ ಮಾಡಿರಿ ತಪ್ಪಂತಲ್ಲ. ಹೋಗ್ರಿ, ಇಲೆಕ್ಷನ್ ಮಾಡಿರಿ, ನಿಮ್ಮ ಕುಮಟಳ್ಳಿಗೆ ಸಪೋರ್ಟ್ ಮಾಡಿರಿ, ಆರಿಸ್ದವ್ರಿಗೆ ಏನು ಮಾಡಿದವ್ ನೋಡೋದು ಮಾಡಿರಿ. ಮತ್ತು ತೆರೆ ಮನೇಲಿ ಏನು ಮಾಡ್ತೀರಿ ಎಲ್ಲ ಗೊತ್ತಿದ್ದು. ಓಪನ್ ಸೆಕ್ರೆಟರೀಸ್ ಏನು ಯಾರಿಗೆ ಕೊಡ್ತೀರಿ ಕೊಡ್ರಿ, ಮತ್ತೇನೋ ಮಾಡಿರಿ, ಏನೇನೋ ಮಾಡಿರಿ. ಆದರೆ ಭಾಷೆ ಮೇಲೆ ಹಿಡಿದು ತಪ್ಪು ಬಾರಂದ್ರೆ ಕೂಡ ಅವರು ರಿಸ್ಟ್ರಿಕ್ಷನ್ ಆಗ್ತಾರೆ. ನಮ್ಮ ಇವ್ರು ರಮೇಶ್ ಅವ್ರಿಗೆ, ಅವರಿಬ್ಬರು ಬೇಡಪ್ಪ ಭಾಷೆ ಬಳಸಬೇಡ ಅಂತಾರೆ. ಆದಷ್ಟು ಮೌನ ಆಗಿರು ಅಂತ ಹೇಳ್ತಾರೆ. ಒಂದು ಕಡೆ ಬಾಲಚಂದ್ರ ಹೇಳ್ತಿರೋದು, ನಮ್ಮ ಸಹೋದರಿಗೆ ಮೌನ ಆಗಿರೋದು ಕೇಳಿದ್ದೀನಿ ನಾನು ಅಂತ. ಅಂದ್ರೆ ಮೌನ ಆಗಿರೋದು ಹೇಳ್ತಾರೆ ವಿನಃ ಒಳ್ಳೆಯ ಮನುಷ್ಯ ಬೆಲೆ ಇಲ್ಲ ಅಂತ ಅಲ್ಲ. ಅದು ಅವರು ಚಿದಾನಂದ ಹಂಗೆ ಹೇಳೋದು ತಪ್ಪದು. ಬೆಲೆ ಅದ ಅವ್ರಿಗೆ. ಬೆಲೆ ಇದ್ದಿದ್ದಕ್ಕಾಗಿ ಇವತ್ತು ಅವ್ರ ಮಗನನ್ನು ಸ್ವತಃ DCC ಬ್ಯಾಂಕಿನ ಮೆಂಬರ್ನು ಮಾಡ್ಕೊಂಡಿದ್ರು. ಅವರು ಇನ್ನೊಬ್ಬ ಸತೀಶ್ ಅವ್ರ ಮಗನೂ ಮಾಡ್ಕೊಂಡಿದ್ದಾರೆ. ಅವ್ರ ಕುಟುಂಬದಲ್ಲಿ ಒಂದು ಹೊಂದಾಣಿಕೆ ಅದ, ಅದೇನಿಲ್ಲ. ಆಯ್ತು ಮಮ್ಮಲ್ಲಿ ನೋಡಪ್ಪ, ಮನೆ ಅಂದ್ಕೊಳ್ಳ ಒಂದು ಹೆಚ್ಚಾಗ್ತದೆ, ಒಂದು ಕಡಿಮೆ ಆಗ್ತದೆ. ಎಲ್ಲರ ಮನೆ ಇರೋದನ್ನ ಎಲ್ಲರೂ ದ್ವಾಸ್ ತುತ್ತಿರೋಣ. ಅದು ಮಾತ್ರ ಓಕೆ ಸರ್. ಸರ್, ಇನ್ನೊಂದೇನಪ್ಪ ಅಂತಂತಂದರೆ, ಒಂದು ಲಾಸ್ಟ್ ಪ್ರಶ್ನೆ, ಕೊನೆ ಪ್ರಶ್ನೆ, ನಾವು ಎಂಡಿಗೆ ಬರ್ತಾ ಇದ್ದೀವಿ. ಕತ್ತಿಗೆ ಮಸ್ಕ ಹೊಡಿತಿದಾರ ಜಾರಕಿಹೊಳಿ ಬ್ರದರ್ಸ್? ಏನಿಲ್ಲ, ಈಗ ಅವ್ರಿಗೂ ಅನಿಸದ ನಾವು ತಪ್ಪು ಮಾಡಿದ್ವಿ ಏನು ಅಂತ ಅನಿಸಿರ್ಬೇಕು ಅನಿಸ್ತದೆ. ಹಿಂಗಂತ ನಾನು ಹೇಳೋದಿಲ್ಲ. ಯಾಕೆಂತಂದರೆ ಮಸ್ಕಾ ಅಂತ ಪ್ರಶ್ನೆ ಇಲ್ಲ. ಈಗ ಹೆಂಗಾದ್ರು ಮಾಡಿ ಅದಕ್ಕೆ ಸಮಾಧಾನ ಮಾಡಿಕೊಂಡು DCC ಬ್ಯಾಂಕಿನ ಪೂರ್ತಿ ತಮ್ಮ ಕೈ ಇಟ್ಕೋಬೇಕು. ಅವಸರದ ಈಗ ನಾನು ಅರ್ಥ ಮಾಡ್ತಿದ್ದೀನಿ. ಆಗಿರೋದು ಏನಪ್ಪ, ಈಗ ಸೌದಿ ಒಬ್ಬ ಆದ್ರೆ ನಮ್ಮ ಮೇಲೆ ಏರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ನು ಹೆಂಗೆ ಕಂಟ್ರೋಲ್ ಮಾಡೋದು? ಕತ್ತಿದ ಹಂಗಿಲ್ಲ. ಕತ್ತಿ ಹಿಂದೆ ದೊಡ್ಡ ಕುಟುಂಬ ಅದ, ರಾಜಕೀಯ ಹಿನ್ನೆಲೆ ಅದ. ಹಿಂದೆ ಅವ್ರ ಅಪ್ಪ, ಅವ್ರ ಅಣ್ಣ ಅಲ್ಲಿ ಹುಕ್ಕೇರಿ ಯಾರಾದ್ರೂ ಇವತ್ತು ಅವ್ರು ಎಷ್ಟು ಬಲಿಷ್ಠ ಅದಾರೋ ಮನೆ ತೋರಿಸ್ಕೊಟ್ಟಿದ್ದಾರೆ. ಅವ್ರು ಒಬ್ಬನಿಗೆ ತಗೊಂಡ್ಬಿಟ್ಟು ಅಂದರೆ, ಮಾರಾಯ ಮುಂದಿನ ಸಲ ನೀವು 10 ಇರಿ, ನಾವು 5 ಇರಿ ಅಂತ ಹುಕ್ಕೇರಿಗೆ ಒಂದಾಗಿ ಮಾಡ್ಕೋಬೇಕು. ಅವ್ರು ಮನುಷ್ಯ ಬಂದಿರ್ಬೇಕು. ಭಾಳ ತ್ರಾಸು ಆಗ್ಯದ ಈ ಸದ್ಯ. ಅವ್ರು ತಿಳ್ಕೊಂಡಿದ್ದು ಈಸಿಯಾಗಿ ಗೆಲ್ಲಬಹುದು ತಿಳ್ಕೊಂಡಿದ್ರು. ಅವ್ರು ಇಟ್ ಇಸ್ ಗೋಯಿಂಗ್ ಟು ವೆರಿ ಈಸಿ ಅಂತ ಅವ್ರ ತಲೆಯಾಗಿತ್ತು. ಮತ್ತು ಇವ್ರ ಥರ ಏನೋ ಬಂದಿರ್ಬೇಕು. ಇಲ್ಲಾಂದ್ರೆ ಅವ್ರು ನಮ್ಮ ಉಮೇಶ್ ಕತ್ತಿ ತಿಳ್ಕೊಂಡು ಮತ್ತು ಅವ್ರು ಮೌನ ಆಗಿದ್ದರು. ಮೌನ ಆದ ತಕ್ಷಣ ಕುಟುಂಬದ ಏನೋ ಇದ್ದಾಗ ನಾವು ತಿಳ್ಕೊಬೇಕು ಆಸೆ. ಮತ್ತಾಗಂಗೆ ಹೇಳಿಲ್ಲ, ಪ್ರತಿಯೊಬ್ಬ ಮುಖ್ಯಮಂತ್ರಿ ಆಗೋದಕ್ಕಾಗಿ ಇದು ಒಂದು ಆಗ್ತದೆ. ಪೂರ ಬೆಳಗಾವಿ ಜಿಲ್ಲೆ ಮೇಲೆ ಹಿಡಿದು ಸಾಧಿಸಿಕೊಂಡ್ರೆ ನಾವು ಮುಖ್ಯಮಂತ್ರಿ ಆಗೋ ಸರಳ ಆಗ್ತದೆ ಅಂತ ತಲೆ ಹಾಕಿರ್ಬೇಕು. ನಮ್ಮಂತ ಬುದ್ಧಿವಂತರು ಇರ್ತಾರಲ್ಲ, ಆಜುಬಾಜು ಬಡವರು ಇರ್ಬೋದು. ಅವ್ರು ಹಾಕಿದ ತಕ್ಷಣ ಅವ್ರೇನು ಹೋದ್ರು. ಅದು ಅಲ್ಲಿ ಇದ್ದಿದ್ದು ಬೇರೆ. ಒಂದು ಕಡೆ ಹೇಳ್ತಾರಲ್ಲ ಕತ್ತಿಯವರು, ಅವ್ರು ಏನು ತಿಳ್ಕೊಂಡು ಹುತ್ತಾಕ ಹಾಕಿದ್ರು, ಅದು ಕರಿ ನಾಗರಿತ್ತು ಅಂತೇಳಿ. ಹಂಗೆ ಸ್ವಲ್ಪ ಈಗ ಅನಿಸೋದು ಅವ್ರಿಗೆ. ಅದಕ್ಕೆ ರಮೇಶ್ ಅವ್ರ ಕಡೆ, ರಮೇಶ್ ಅವ್ರು ಚಲೋ ದೋಸ್ತಿ, ಇವತ್ತಿಗೂ ಸಂಬಂಧ ಚಲೋ ಅವ್ನು ನಾನು ತಿಳ್ಕೊತೀನಿ. ರಮೇಶ್ ಕತ್ತಿಗೆ ಮತ್ತು ರಮೇಶ್ ಜಾರಕಿಹೊಳಿಗೆ. ಅದಕ್ಕೆ ಅವ್ರ ಥ್ರೂ ಏನಾದರೂ ದೋಸ್ತಿ ಮಾಡ್ಕೊಳ್ಳಿಕ್ಕೆ ಮುಂದಾದರೂ ಆಗಿರ್ಬೋದು. ಖರೆ ಅಂತಿದ್ದಲ್ಲ, ಇದು ಸುಮ್ಮನೆ ಊಹೆ. ಸತ್ಯ ಇರ್ಬೋದು, ಸುಳ್ಳು ಇರ್ಬೋದು. ಇದು ಫೈನಲ್ ಅಂತ ತಥಾಕಥಿತ. ನಮ್ಮ ಧಾರವಾಡಕರ್ ಅವ್ರು ಮೊದಲು ಬರೀತಾ ಇತ್ತು, ನಮ್ಮ ಸಮದರ್ಶನ ಪತ್ರಿಕೆ ಬರ್ತಿತ್ತು. ಅದರಲ್ಲೇ ತಥಾಕಥಿತವಾಗಿ ತಿಳಿದು ಬಂದವ್ರದ್ದು ಏನಾದರೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಬುದ್ಧಿವಂತರು ಅವರು. ಅವರಿಂದ ನಾವು ಸಾಕಷ್ಟು ಕಲ್ತೀವಿ. ಧಾರವಾಡಕರ್ ನಮ್ಮ ಗುರುಗಳಿಂದ, ಅವ್ರು ನಮ್ಮ ಗುರುವಿನ ಸ್ಥಾನದಿಂದ. ನಮ್ಮ ಗುರುವಿನ ಗುರು ನಮ್ಮ GK ಬಡಿಗರ್ ಅಂತ ಗುರುಗಳಿದ್ರು. ಅವ್ರ ಗುರುಗಳು ಅವ್ರ ಗುರು. ಹೀಗಾಗಿ ಅವ್ರು ಹೇಳ್ತಾರೆ ಹಾಗೆ ತಥಾಕಥಿತವಾಗಿ. ಸರ್, ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಕರ್ನಾಟಕದ, ಅದು ಉತ್ತರ ಕರ್ನಾಟಕದ ರಾಜಕೀಯ ಹೇಗೆ ಚೇಂಜ್ ಆಗ್ತಾ ಇದೆ ಅನ್ನುವಂತಹ ಮಾತು. ಇಲ್ಲಿ ಯಾರನ್ನ ಹೊಡ್ಕೊಂಡ್ರೆ ನಮಗೆ ಲಾಭ ಆಗುತ್ತೆ, ಯಾರು ನಮ್ಮ ಜೊತೆಗಿದ್ರೆ ಲಾಭ ಆಗುತ್ತೆ, ಯಾರಿಲ್ಲ, ಎಲ್ಲ ಪ್ರತಿಯೊಂದು ಕೂಡ ವಿಶ್ಲೇಷಣೆ ಆಯಿತು, ಚರ್ಚೆ ಆಯಿತು. ಇದರಲ್ಲಿ ತಮಗೇನು ಅನಿಸುತ್ತೆ? ನಿಜಕ್ಕೂ ಈ ಒಂದು ರಾಜಕೀಯ ಮೂವ್ಗಳು, ರಾಜಕಾರಣದ ಅಂತ ಹೇಳ್ತಿಲ್ಲ ನಾನು, ರಾಜಕೀಯದ್ದು ಸ್ಟ್ಯಾಂಡರ್ಡ್ ಅನ್ನ ಡೌನ್ ಮಾಡಿ. ಇನ್ನೊಂದು ಮಾತನ್ನ ಇಲ್ಲಿ ನಿಮ್ಗೆ ಕ್ಲಾರಿಫಿಕೇಶನ್ ಮಾಡ್ತೀನಿ ಹೇಳೋ ಮುಂದೆ, ರಾಜಕಾರಣಕ್ಕಿಂತಲೂ
ರಾಜನೀತಿ ಅಂತ ಹೇಳಿದ್ರೆ ಭಾಳ ಯೋಗ್ಯ ಆ ಶಬ್ದ. ಸರ್ ರಾಜಕೀಯ ಅಂತ ಹೇಳ್ತಿದ್ವಿ. ಈ ರಾಜಕೀಯ ಬೆತ್ತು ರಾಜಕಾರಣ ಅಷ್ಟು ಮುಂದೆ ಲೆವೆಲ್ ಇರ್ತಾವ. ಬಟ್ ರಾಜಕೀಯ ಒಂದು ಸ್ವಲ್ಪ ಸಪ್ರೇಟ್ ಆಗತ್ತಲ್ಲ. ಇಲ್ಲಿ ನೀವು ಮಾಡ್ರಪ್ಪ, ನಿಮ್ಗೆ ಬೇಕಾದ್ರೆ ಮಾಡ್ಕೊಳ್ಳ, ನಾನು ತಿಳಿದು ಹೇಳ್ತಾರೆ. ಇಲ್ಲಿ ಮತ್ತೆ ಭಾಷೆ ಮತ್ತೆ ಕಲಿಸೋರು ಬೇಕಾಗಿಲ್ಲ. ಇವಾಗ ಇದಕ್ಕೆ ನಾವು ಮುಕ್ತಾಯ ಹೇಳ್ತಿದ್ದೀವಿ. ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆ ಇಷ್ಟಕ್ಕೆ ಮುಗಿಸ್ತಾ ಇದ್ದೀವಿ. ನಿಮಗೇನಾದರೂ ಇದರಲ್ಲಿ ಡೌಟ್ ಇದ್ದರೆ, ಇಲ್ಲಪ್ಪ ಅಂತಂತಂದರೆ ಏನಾದರೂ ಒಂದು ಸ್ವಲ್ಪ ಸಮಸ್ಯೆ ಇದ್ದರೆ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರೇ. ಮುಂದಿನ ಒಂದು ಚರ್ಚೆಯಲ್ಲಿ ಇಲ್ಲಪ್ಪ ಅಂದರೆ ಕಂಡಿದ್ದು ಕಂಡ ಹಾಗೆ ನಮ್ಮ ಶೋದಲ್ಲಿ ಆ ಒಂದು ವಿಚಾರವನ್ನು ನಾವು ಎಬ್ಬಿಸ್ತೀವಿ, ಅದನ್ನು ಎಕ್ಸ್ಪ್ಲನೇಷನನ್ನು ಕೊಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಇಷ್ಟು ಹೇಳ್ತಾ ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇನ್ನಷ್ಟು ಸುದ್ದಿಗಳಿಗೆ ಸದಾ ಫಾಲೋ ಮಾಡ್ತಾರೆ H60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.